ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆದ ನಂತರ ಕೆಲವು ಕಾಂಗ್ರೆಸ್ ನಾಯಕರು ಧರ್ಮ ಜಾತಿ ಎಲ್ಲ ಕೇಳಿ ಹೊಡೆದಿಲ್ಲ ರೀ, ಅವೆಲ್ಲ ಸುಳ್ಳು, ಬಿಜೆಪಿ ಅವರು ಸೃಷ್ಟಿ ಮಾಡಿದ್ದು ಅಂತಂದ್ರಲ್ಲ, ಅದಕ್ಕೆ ಸಾಕ್ಷಿಯನ್ನು ನಾವು ಕೊಡ್ತೀವಿ. ಪ್ರತ್ಯಕ್ಷದರ್ಶಿಯೊಬ್ಬರ ಹೇಳಿಕೆ. ಹೇಗೆ ಅವರನ್ನು ಸಾಲಾಗಿ ನಿಲ್ಲಿಸಿ ನೀನು ಹಿಂದೂನಾ ಅಂತ ಕೇಳಿ ಹೊಡೆದ್ರು ಅಂತಕ್ಕಂಥದ್ದನ್ನು ಆತ ಈಗ ರಿಕವರ್ ಆದಮೇಲೆ ಮಾತನಾಡಿದ. ಹಿಂದೂಗಳನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಟ್ಟು ಹೊಡೆದರು. ಪ್ರತ್ಯಕ್ಷದರ್ಶಿಯೊಬ್ಬರ ಹೇಳಿಕೆ. ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಹೊಡೆದಿಲ್ಲ, ಸುಮ್ಮನೆ ಶೂಟ್ ಮಾಡಿದ್ರು ಅಂದ್ರಲ್ಲ, ಅಂಥವರು ನೋಡಲೇಬೇಕಾದಂತಹ ಸುದ್ದಿ ಇದೆ. ನೋಡಿ, ನಾವು ಹೇಳ್ತಿರೋದಲ್ಲ, ಅಲ್ಲೇ ಇದ್ದವ್ರು ಹೇಳ್ತಿರೋದು. ಹಿಂದೂ ಪ್ರವಾಸಿಗರು ಸಾಲಿನಲ್ಲಿ ನಿಲ್ಲುವಂತೆ ಉಗ್ರರು ಹೇಳಿದ್ರು ಅಂತಕ್ಕಂಥದ್ದನ್ನು ನೋಡಿದವರೇ ಹೇಳಿದ್ದಾರೆ, ಹೊಡೆತ ತಿಂದವರೇ ಹೇಳಿದ್ದಾರೆ. ಎಲ್ಲ 5 ನಿಮಿಷದಲ್ಲಿ ಮುಗಿದೋಯ್ತು ಅಂತ ಸುಬೋಧ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಅವತ್ತೊಂದು ದಿನ ಪಹಲ್ಗಾಮ್ನಲ್ಲಿ ಆ ಘಟನೆ ನಡೆದಾಗ ಅಲ್ಲೇ ಇದ್ರಲ್ಲ, ಅವರು ಹೇಳಿದ್ದಾರೆ. ಇವ್ರಿಗೂ ಗುಂಡು ಬಿದ್ದಿದೆ. ಅವ್ರು ಹೇಳ್ತಾರೆ, ಎಲ್ಲ ಹಿಂದೂ ಪ್ರವಾಸಿಗರು ಸಾಲಿನಲ್ಲಿ ನಿಲ್ಲುವಂತೆ ಕೇಳಲಾಯಿತು. ಅವ್ರು ಹೇಳಿದ್ರಂತ ಎಲ್ಲ ಹಿಂದೂಗಳು ನಿಂತ್ಕೊಳ್ಳಿ ಅಂತ. ಎಷ್ಟೇ ಕರುಣೆಯಿಂದ ನಾವು ಮನವಿ ಮಾಡಿದ್ರೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಇದನ್ನು ವಿರೋಧಿಸಲು ಪ್ರಯತ್ನ ಪಟ್ಟವರಿಗೆ ಗುಂಡು ಹಾರಿಸಿದ್ರು. ಘಟನೆಯಲ್ಲಿ ನನ್ನ ಕುತ್ತಿಗೆಗೂ ಕೂಡ ಗುಂಡು ಬಿದ್ದಿತ್ತು. ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಾನು. ಎಚ್ಚರಾದಾಗ ನನ್ನ ಸುತ್ತಮುತ್ತ ಬರೀ ಹೆಣಗಳೇ ಇದ್ವು. ಎಷ್ಟೇ ಮನವಿ ಮಾಡಿಕೊಂಡ್ರು ಕೇಳಲಿಲ್ಲ ಅಂತ ಸುಬೋಧ್ ಪಾಟೀಲ್ ಅಂತಕ್ಕಂಥ ಪ್ರವಾಸಿಗರು ಘಟನೆ ನಡೆದಂತಹ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಅದೇ ಪಹಲ್ಗಾಮ್ನಲ್ಲೇ ಇದ್ದರು, ಬೈಸರನ್ ವ್ಯಾಲಿನಲ್ಲಿ. ಈಗ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಪ್ರತ್ಯಕ್ಷದರ್ಶಿಯ ಸಾಕ್ಷಿನೇ ಇದೆ. ಮುಂಬೈನ ಪ್ರವಾಸಿಗ ಸುಬೋಧ್ ಪಾಟೀಲ್ ಅಂತ ಉಗ್ರರಿಂದ ಗುಂಡೇಟು ತಿಂದು ಬದುಕುಳಿದ ವ್ಯಕ್ತಿ. ಆತನ ಬಾಯಲ್ಲೇ ಕೇಳಿದ್ರಿ ನೀವು, ಹಿಂದೂಗಳು ಯಾರ್ಯಾರಿದ್ದೀರಾ ಸಾಲಲ್ಲಿ ನಿಂತ್ಕೊಳ್ಳಿ, ಕಡೆ ಹೊಜಾವ್ ಎಲ್ಲ ನಿಂತ್ಕೊಳ್ಳಿ. ಎಷ್ಟೇ ಪರಿಯಾಗಿ ಬೇಡ್ಕೊಂಡ್ರು ಬಿಡಲಿಲ್ಲ. ಎಲ್ಲರ ಮೇಲೂ ಗುಂಡು ಹಾರಿಸಿದ್ರು. ನನಗೂ ಬಿತ್ತು, ನನ್ನ ಕುತ್ತಿಗೆಗೂ ಬಿತ್ತು. ಪ್ರಜ್ಞೆ ತಪ್ಪಿ ಬಿದ್ದೆ. 1-1.5 ಗಂಟೆ ಆದಮೇಲೆ ಎಚ್ಚರ ಆಯಿತು. ನೋಡಿದ್ರೆ ಸುತ್ತಮುತ್ತ ಬರೀ ಹೆಣ. 5 ನಿಮಿಷದಲ್ಲಿ ಎಲ್ಲ ನಡೆದು ಹೋಯಿತು ಅಂತ ಅವರು ಎಲ್ಲ ವಿವರಿಸ್ತಾ ಇದ್ದಾರೆ. ಈಗ ಆರ್ ಬಿ ತಿಮ್ಮಾಪುರ್, ಪ್ರಿಯಾಂಕ ಖರ್ಗೆ, ದಿನೇಶ್ ಗುಂಡೂರಾವ್ ಏನು ಹೇಳ್ತಾರೆ ಇದಕ್ಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳಿ. ಶಬೀರ್, ಎಲ್ಲ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಯಾವಾಗಲೂ ಅಷ್ಟೇ ಈ ಥರದ ಪ್ರಶ್ನೆಗಳು ತುಂಬ ಬರ್ತಾ ಇತ್ತು. ಯಾರು ಧರ್ಮ ಕೇಳಿ ಹೊಡೆದಿಲ್ಲ, ಯಾರು ಜಾತಿ ಕೇಳಿ ಹೊಡೆದಿಲ್ಲ ಅಂತ ನಮ್ಮ ರಾಜ್ಯದ ನಾಯಕರೇ ಮಾತನಾಡಿದರು. ಈಗೇನು ಹೇಳ್ತಾರೆ ಇವರ ಮಾತಿಗೆ ಅಂತ? ಅರವಿಂದ್, ಈಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುಬೋಧ್ ಪಾಟೀಲ್ ಅವರ ಹೇಳಿಕೆ ಉತ್ತರವಾಗಿ ಪರಿಗಣಿಸಬಹುದು. ಸುಬೋಧ್ ಪಾಟೀಲ್ ಖುದ್ದು ಸ್ಥಳದಲ್ಲಿದ್ದಂಥವ್ರು, ಭಯೋತ್ಪಾದಕ ಗುಂಡಿಗೆ ದಾಳಿಗೆ ತುತ್ತಾದಂಥವ್ರು. ಅವರು ಈಗ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ, ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಈಗ ಹುಷಾರಾಗಿದ್ದಾರೆ. ಈಗ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವತ್ತು ಘಟನೆ ಏನಾಯಿತು ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೀವು ಹೇಳಿಕೆಯಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಆರಂಭದಲ್ಲಿ ಬಂದಂತಹ ಭಯೋತ್ಪಾದಕರು ಹಿಂದೂಗಳು ಯಾರು ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು, ಸಾಲಿನಲ್ಲಿ ನಿಂತ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ದಾಳಿಯನ್ನು ಮಾಡಬೇಡಿ, ಗುಂಡನ್ನು ಹೊಡಿಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿರುವಂತಹ ಕೆಲವರು ಅವರಿಗೆ ಕರುಣೆಯಿಂದ ಮನವಿಯನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸವನ್ನು ಕೊಡ್ತಾರೆ. ಆದರೆ ಯಾವ ಮನವಿಗೂ ಕೂಡ ಅವರು ಸೊಪ್ಪು ಹಾಕಲ್ಲ. ಇದಾದ ಬಳಿಕ ಕೆಲವರು ಅಲ್ಲೇ ಇದ್ದಂಥವ್ರು ಸ್ವಲ್ಪ ಧೈರ್ಯವನ್ನು ತೋರಿಸಿ ಈ ದಾಳಿಯನ್ನು ತಡೆಯುವಂಥ ಪ್ರಯತ್ನವನ್ನು ಏನು ಮಾಡಿದ್ರು, ಅವ್ರ ಮೇಲೆ ನೇರವಾಗಿ ಗುಂಡನ್ನು ಹಾರಿಸುವಂಥ ಕೆಲಸವನ್ನು ಮಾಡಿದರು. ಈ ಸಂದರ್ಭದಲ್ಲಿ ನನಗೂ ಕೂಡ ಕುತ್ತಿಗೆಗೆ ಗುಂಡಿನ ದಾಳಿ ಆಯಿತು. ಈ ಸಂದರ್ಭದಲ್ಲಿ ನಾನು ಮೂರ್ಛೆ ತಪ್ಪಿ ಬಿದ್ದೆ. ಸೊ ಮುಂದಿನ 5 ನಿಮಿಷದಲ್ಲಿ ಎಲ್ಲ ಕಡೆಯೂ ಕೂಡ ದಾಳಿ ಆಯಿತು. ನಾನು ಎದ್ದು ಪ್ರಜ್ಞೆ ತಪ್ಪಿ ಬಿದ್ದು ಎದ್ದಾದ ಮೇಲೆ ನಾನು ಸುತ್ತಮುತ್ತಲೂ ಕೂಡ ಹೆಣಗಳು ನೋಡಲಿಕ್ಕೆ ಸಿಕ್ತು. ಅಷ್ಟೊತ್ತಿಗಾಗಲೇ ಸಾಕಷ್ಟು ಜನರು ಬಂದಿದ್ರು. ಅಲ್ಲಿರುವಂಥ ಕುದುರೆ ಏನು ಸವಾರಿಯನ್ನು ಮಾಡಿಸ್ತಾರೆ ಆ ಜನರು ನನ್ನ ರಕ್ಷಣೆಗೆ ನಿಂತ್ಕೊಂಡ್ರು. ಅವರು ಕುಡಿಲಿಕ್ಕೆ ನೀರನ್ನು ಕೊಟ್ಟರು. ಅದಾದ ಬಳಿಕ ನನ್ನನ್ನು ಆಸ್ಪತ್ರೆಗೆ ಸಾಗಿಸಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದರು. 5 ನಿಮಿಷದಲ್ಲಿ ಎಲ್ಲವೂ ಕೂಡ ಮುಗಿದು ಹೋಯಿತು. ಇದೊಂದು ರೀತಿ 5 ನಿಮಿಷ ಏನಿದೆ ನನ್ನ ಜೀವನದ ಕರಾಳ ಚಿತ್ರಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಇಡೀ ಘಟನೆಯನ್ನು ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸತ್ತ 26 ಜನದಲ್ಲಿ 25 ಜನ ಹಿಂದೂಗಳು ಅಂದಾಗಲೇ
ಅರ್ಥ ಮಾಡ್ಕೋಬೇಕಾಗಿತ್ತು ಏನಾಯಿತು ಅಂತ. ಅದನ್ನು ಬಿಟ್ಟು ಅದನ್ನು ಮರೆಮಾಚುವಂತಹ ಕೆಲಸವನ್ನು ಕೆಲ ನಾಯಕರು ಮಾಡಿದ್ರಲ್ಲ, ಅದಕ್ಕೆ ಸಾಕ್ಷಿ ಈ ಸುಬೋಧ್ ಪಾಟೀಲ್ ಅವರು.